ಆದ್ರೆ ಮಹಾರಾಜರೇ, ಯಾರು ಅವರು? ಇದನ್ನ ನೀವು ನನಗೆ ಕೇಳ್ತಾ ಇದ್ದೀರಾ? ಇದನ್ನ ನೀವು ನನಗೆ ಹೇಳ್ಬೇಕು, ಅವ್ರು ಯಾರು ಅಂತ ಹೇಳಿ. ಮಹಾರಾಜ ಇವ್ರೇನ್ ಹೇಳ್ತಾರೆ? ಜ್ಞಾನಿ ನಾನು, ಮಹಾಪ್ರತಾಪಿ ನಾನು, ಮಹಾವಿದ್ವಾನ್ ನಾನು. ನೀವೇ ಹೇಳ್ಬಿಡಿ ಗುರುಗಳೇ. ಅದೇ ಮಾಡ್ತಿದ್ದೀನಿ. ಮತ್ತೆ ಮಾಡ್ಬೇಕು ಅಂತಾನೆ ಇದ್ದೆ ಮಹಾರಾಜರೇ, ಅದು ಪೂರ್ತಿ ತಯಾರಿ ಮಾಡ್ಕೊಂಡು. ಇಲ್ಲೋಡಿ, ಇಲ್ಲೋಡಿ, ಇದು ಇದು ಕತಿ. ಎಲ್ಲದಕ್ಕಿಂತ ಮೊದಲು ನಾನು ಆ ಶೇಷಗಿರಿನ ಹುಡುಕಿ ಅವನ್ ನಾಲ್ಗೆ ಕತ್ತರಿಸಾಕ್ಬಿಡ್ತೀನಿ. ಅದಾದ್ಮೇಲೆ ಅವನ್ ಚರ್ಮ ಸುಲಿತೀನಿ. ಆಮೇಲೆ ಅದ್ರ ಮೇಲೆ ಉಪ್ಪು ಹಾಕ್ತೀನಿ. ಆಮೇಲೆ ಅದಕ್ಕೆ ಖಾರ ಹರಿದು ಹಂಗೆ ಹಚ್ಚಿಬಿಡ್ತೀನಿ. ಅಯ್ಯೋ ಗುರುಗಳೇ, ನೀವು ಅವ್ರನ್ನ ಹಿಡ್ಕೊಳಕ್ ಹೋಗಿದ್ರಾ ಇಲ್ಲ ರುಬ್ಬೋದಿಕ್ ಹೋಗಿದ್ರಾ? ಏನ್ ಮಾಡೋದು ನಾನು? ಅವ್ನು ನನ್ನ ಕೈಗೆ ಸಿಗ್ತಾ ಇಲ್ವಲ್ಲ ಇದನ್ನೆಲ್ಲ ಮಾಡ್ಬೇಕು ಅಂತಂದ್ರೆ. ಅವ್ನು ಒಂದ್ಸರಿ ನನ್ನ ಕೈಗೆ ಸಿಕ್ಬಿಟ್ರೆ ಅಂತನೂ. ಪ್ರಣಾಮಗಳು. ಜ್ಞಾನಿ ಆದಿಶೇಷಗಿರಿ ಶರ್ಮಾ ಅವರು ದರ್ಬಾರಿಗೆ ಬರಲು ಅನುಮತಿ ಕೇಳುತ್ತಿದ್ದಾರೆ. ಕ್ಷಮಿಸಿ ಮಹಾರಾಜರೇ, ಕ್ಷಮಿಸಿ. ನಿರ್ಣಯ ಸರಿಯಾಗಿದೆ ನಿಮ್ದು. ಹಾ ಮಹಾರಾಜ್ರೆ, ದಯವಿಟ್ಟು ಅವ್ರನ್ನ ಒಳಗ್ ಕರೆಸಿ. ಅನುಮತಿ ಇದೆ. ಗಿಲ್ಲಿ ದಂಡದಲ್ಲಿ ನಿಪುಣ. ಇದೇನು ಮೂರ್ಖತನದಿಂದ ಮಾತಾಡ್ತಾ ಇದ್ದೀರಾ ನೀವು? ಅಲ್ಲೇ ನಿಂತ್ಕೊಳ್ಳಿ. ನೀವ್ ಏನ್ ಮಾಡ್ತಾ ಇದ್ದೀರಾ? ಗೊತ್ತಿದ್ಯಾ ನೀವೆಲ್ಲಿದ್ದೀರಾ ಅಂತ? ನಾವು ಇವರೊಳಗಡೆ ಅಡಗಿರುವ ಕಲೆಯನ್ನ ನೋಡ್ತಾ ಇದ್ದೀವಿ. ಕಲೆ ನೋಡ್ತಿದ್ದಾನಂತೆ, ಕಲೆ. ಭಿಕ್ಷೆ ಬೇಡುವ ಕಲೆಯಲ್ಲಿ ನಿಪುಣರು. ನೀವು ಎಲ್ ಬೇಕಾದ್ರೂ ಭಿಕ್ಷೆ ಬೇಡ್ತೀರಾ, ಯಾರಿಂದ ಬೇಕಾದ್ರೂ ಭಿಕ್ಷೆ ಬೇಡ್ತೀರಾ. ಮಹೋದಯರೇ, ನನಗೆ ಚೆನ್ನಾಗಿ ಗೊತ್ತು ನಾನು ಮಹಾನ್ ಮಹಾರಾಜ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದೀನಿ ಅಂತ. ಹಾಗಾದ್ರೆ ನೀವೇನಾ ಅಡಗಿರೋ ಕಲೆಯನ್ನ ಕಂಡುಹಿಡಿಯೋರು? ನನ್ನ ಮಾತಿನ ಅರ್ಥ ಜ್ಞಾನಿ ಆದಿ ಶೇಷಗಿರಿ ಶರ್ಮಾ ಅವರು? ಹೌದು. ಆದ್ರೆ ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಕೆಲಸವಿಲ್ಲದೆ. ನಾನು ಏನ್ ಮಾಡಕ್ ಬಂದಿದ್ದೀನಿ ಅಂದ್ರೆ, ಒಬ್ಬ ವ್ಯಕ್ತಿ ಜೀವನ ಪೂರ್ತಿ ಮಾಡಬೇಕು ಅಂದ್ರೂ ಮಾಡಕ್ಕಾಗಲ್ಲ. ನಾವು ಜನರ ಒಳಗಡೆ ಅಡಗಿರುವ ಕಲೆಯನ್ನ ಹೊರಗಡೆ ತೆಗಿತೀವಿ. ಅವರ ಆತ್ಮದಲ್ಲಿ ನೋಡಿ ಅದನ್ನ ಹೊರಗಡೆ ತೆಗಿತೀವಿ. ನಾವು ಜನರ ಕಲ್ಯಾಣ ಮಾಡ್ತೀವಿ. ಅರೆ ಬಿಡಿ ಬಿಡಿ. ಸ್ವಯಂ ನೀವೇ ಜ್ಞಾನಿ ಮತ್ತು ಅಂತರ್ಯಾಮಿ ಅಂತ ಹೇಳೋದಾದ್ರೆ ಆಗ ನೀವು ದೊಡ್ಡ ಕಿರಾತಕ ಅನ್ಸುತ್ತೆ. ಏನ್ ಮಾಡ್ತಿದ್ದೀರಾ? ಸುಮ್ಮನಿರಿ ನೀವು. ನೀವ್ ಯಾವಾಗ್ಲೂ ಹೀಗೆ ಮಾಡ್ತೀರಾ? ನಿಜ ಹೇಳಿದ್ರಿ ನೀವು ಹೇಳಿದ್ದು ಸರಿ. ಯಾಕೆಂದ್ರೆ ನಿಮ್ಮೊಳಗೆ ಇರುವಂತ ಕಲೆ ಕೂಡ ಅಂಥದ್ದೇ. ಏನು ಹೇಳಿ ಹೇಳಿ, ಅದೇನು ನನ್ನೊಳಗಿರೋ ಕಲೆ? ಈ ತುಂಬಿದ ಸಭೆಯ ಮಧ್ಯದಲ್ಲಿ ಹೇಳಬೇಕೆ? ಅಲ್ಲ, ಇಲ್ಲ ಅಂದ್ರೆ ನಿಮ್ಮ ಬಂಡವಾಳ ಬಯಲಾಗತ್ತೆ, ಮರ್ಯಾದೆ ಎಲ್ಲ ಹೊಟ್ಟೋಗತ್ತೆ. ಕಲೆಯ ವಿಷಯದಲ್ಲಿ ಪೂರ್ತಿ ಜೀವನ ನೀವು ಅಡಗಿ ಕೂತ್ಕೋಬೇಕಾಗತ್ತೆ. ನಾನು ನಿನ್ನಿಂದ ಏನನ್ನು ಕೇಳೋದಕ್ಕೆ ಬಯಸೋದಿಲ್ಲ. ನೀವು ಅವ್ರ ಕತೆ ಬಿಡಿ, ನನ್ನೊಳಗಿರೋ ಕಲೆ ಬಗ್ಗೆ ಹೇಳಿ. ಹೇಳಿ ಇವಾಗೇನು ಅಂತ. ನಿಮ್ಮೊಳಗೆ ಯಾವುದೇ ಕಲೆ ಇಲ್ಲ. ಇಲ್ಲಿ ನೋಡಿ ಮಹಾರಾಜರೇ, ನಿಮ್ಮ ಮಾತಿನ ಅರ್ಥವೇನು? ನಮ್ಮ ರಾಜ್ಯ ದರ್ಬಾರಿನ ವಿಶೇಷ ಸಲಹೆಗಾರರು, ಅವರ ಹತ್ರ ಪ್ರತಿಯೊಂದು ಸಮಸ್ಯೆಗೂ ಸಲಹೆ ಇರುತ್ತೆ. ಅವರ ಹತ್ರ ಯಾವುದೇ ಆಂತರಿಕ ಕಲೆ ಇಲ್ವಾ? ಹೌದು, ಇವರ ಹತ್ರ ಇರೋ ಎಲ್ಲಾ ಕಲೆಗಳು ಗೊತ್ತಿರೋ ಅಂಥದ್ದೇ. ಆದ್ರೆ ಮಹಾರಾಜ, ನಾನ್ ನಿಮ್ಮಲ್ಲಿ ನೋಡ್ತಾ ಇದ್ದೀನಿ, ನಿಮ್ಮಲ್ಲಿ ಅಡಗಿರೋ ಒಂದು ಕಲೆ ಇದೆ. ನೀವದನ್ನು ನೋಡಕ್ಕಾಗ್ತಾ ಇಲ್ಲ. ಇದು ಸಾಧ್ಯನೇ ಇಲ್ಲ.
ಗುರುಗಳೇ, ನಿಮ್ಮ ಮಾತಿನ ಅರ್ಥವೇನು? ನನ್ನಲ್ಲಿ ಯಾವುದೇ ಆಂತರಿಕ ಕಲೆ ಇಲ್ಲವೇ? ಹೌದು ಮಹಾರಾಜ್ರೆ. ಆ? ಇಲ್ಲ ಮಹಾರಾಜ್ರೆ, ಅಂದ್ರೆ ನಾನೇನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ ನಿಮ್ಮಲ್ಲಿ ಒಳಗಡೆ ಕಲೆ ಇದೆ, ಒಳಗಡೆ ಕಲೆ ಇದೆ. ಆದ್ರೆ ಆ ವಿಷಯ ಈತನಿಗೆ ಹೇಗೆ ಗೊತ್ತಾಗುತ್ತೆ ಮಹಾರಾಜ್ರೆ? ಇವನ ವಿಷಯಗಳನ್ನ ನನ್ನಂತ ವ್ಯಕ್ತಿ ಹೇಳ್ಬಹುದು. ಯಾರ ಹತ್ರ ಮಂತ್ರಗಳ ಶಕ್ತಿ ಬ್ರಹ್ಮದೃಷ್ಟಿ ಇದೆಯೋ, ಮತ್ತೆ ನನ್ನ ಬ್ರಹ್ಮದೃಷ್ಟಿ ಏನ್ ಹೇಳ್ತಾ ಇದೆ ಅಂದ್ರೆ ಮಹಾರಾಜ್ರೆ, ಈ ವ್ಯಕ್ತಿ ಎಲ್ಲರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾನೆ, ಮತ್ತೆ ನಿಮ್ಮನ್ನು. ಹಾ ಹೌದು ಮಹಾರಾಜ್ರೆ, ನನಗೂ ಕೂಡ ಹಾಗೆ ಅನ್ಸುತ್ತೆ. ಯಾಕೆಂದ್ರೆ ಯಾರೊಳಗಾದ್ರೂ ಕಲೆ ಬಚ್ಚಿಟ್ಕೊಂಡಿದ್ರೆ ಅದು ಸಮಯದ ಜೊತೆಗೆ ತಾನಾಗೆ ಹೊರಗೆ ಬರುತ್ತೆ, ಯಾರೋ ಹೇಳೋದ್ರಿಂದ ಬರೋಂಥದ್ದಲ್ಲ. ನೀವೆಲ್ಲ ಏನ್ ತಿಳ್ಕೊತಾ ಇದ್ದೀರಾ? ನಾನ್ ಮೋಸ ಮಾಡ್ತಾ ಇದ್ದೀನಿ ಅಂತನಾ? ನಾವು ಕಾಶಿಯಲ್ಲಿ ತಪಸ್ಸು ಮಾಡಿ ಬಂದಿದ್ದೀವಿ, ಅಂತರಮನ ಕಾಲಸಿದ್ಧಿಯನ್ನು ಪಡೆದು ಬಂದಿದ್ದೇವೆ. ನೀವು ಬೇಕಾದ್ರೆ ನೀವು ಪರೀಕ್ಷೆ ಮಾಡಬಹುದು. ನಾನು ಉದಾಹರಣೆ ಕೊಡ್ತೀನಿ ನಿಮಗೆ. ನೀವು ಕೊಡೋ ಉದಾಹರಣೆ ನಮಗ್ ಬೇಕಿಲ್ಲ. ನನ್ನ ಹೆಂಡತಿ ಕೈಗೆ ಬಿಲ್ಲು ಬಾಣ ಕೊಟ್ಟು ನನ್ನ ಜೀವನ ಆಪತ್ತಿಗೆ ತಳ್ಳಿದಿರ ನೀವು. ಅವಶ್ಯವಾಗಿ ಅವರಿಂದ ಒಂದು ತಪ್ಪಾಗಿದೆ. ನಾನು ಅವರಿಗೆ ಧನುಸ್ಸನ್ನು ಮಾಡುವ ಕಲೆಯ ಬಗ್ಗೆ ಹೇಳಿದ್ದೆ, ಬಾಣವನ್ನು ಬಿಡಲು ಹೇಳಲಿಲ್ಲ. ಮತ್ತೆ ನನ್ನ ಪತ್ನಿಗೆ ನೀವು ಏನ್ ಹೇಳಿದ್ರಿ? ಅವಳ ಹತ್ರ ಮಾಲಿಶ್ ಮಾಡೋ ಕಲೆ ಇದೆ ಅಂತ. ಅವಶ್ಯವಾಗಿ, ಆದರೆ ಪಶುಗಳ ಮಾಲಿಶ್ ಮಾಡಿದ್ರು, ವಿಶೇಷವಾಗಿ ಎಮ್ಮೆದು. ಮತ್ತೆ ವರುಣಮಾಲಾಗ್ ಏನ್ ಹೇಳಿದ್ದೀರಾ? ನಿನ್ನ ಬೆರಳುಗಳಲ್ಲಿ ಕಲೆ ಇದೆ. ಅವಶ್ಯವಾಗಿ ಅವರ ಬೆರಳುಗಳಲ್ಲಿ ಕಲೆ ಇದೆ, ಆದರೆ ನಾವು ಅವರ ಕಲೆಯನ್ನ ಪ್ರತ್ಯಕ್ಷವಾಗಿ ನೋಡಲಾಗಲಿಲ್ಲ. ನಮಗೆ ದುಃಖ ಇದೆ, ನಮಗೆ ವಿಶ್ವಾಸವಿದೆ, ಅವರ ಬೆರಳುಗಳಲ್ಲಿ ಈಶ್ವರ ಯಾವುದೋ ಒಂದು ಕಲೆ ಇಟ್ಟಿದ್ದಾನೆ ಅಂತ. ಸಮಯ ಬಂದಾಗ ಖಂಡಿತ ಹೇಳುತ್ತೇನೆ. ಹಾಗೂ ನೀವು ಮಹಾರಾಣಿ ಚಿನ್ನದೇವಿ ಅವರಿಗೆ ಏನ್ ಹೇಳಿದ್ರಿ? ಈಶ್ವರ ಅವರಿಗೆ ಸಂಗೀತಗಾರರಾಗುವ ಕಲೆ ನೀಡಿದ್ದಾರಾ? ಆಂತರಿಕ ಕಲೆ. ವಿಚಿತ್ರವಾಗಿದೆ, ಅವರು ಕೂಡ ತಪ್ಪು ತಿಳ್ಕೊಂಡ್ರ? ಅವರಿಗೆ ಸಂಗೀತಗಾರ್ತಿ ಆಗುವಂತ ಕಲೆ ಇಲ್ಲ, ಸಂಗೀತಗಾರರನ್ನು ಗುರುತಿಸುವ ಕಲೆ ಇದೆ. ಹಾಗೆ ಹೇಗೆ ನಿಮ್ಮ ಬಳಿ ಶತ್ರುಗಳನ್ನ ಗುರುತಿಸಿ ಅವರನ್ನು ಹೃದಯದಿಂದ ಗೆಲ್ಲುವ ಕಲೆ ಇದೆ. ಕೇವಲ ಹೃದಯದಿಂದ ಮಾತ್ರವಲ್ಲ, ನಮ್ಮಲ್ಲಿ ಕತ್ತಿಯಿಂದ ಗೆಲ್ಲುವ ಕಲೆಯೂ ಇದೆ. ಮಹಾರಾಜ, ನಮಗೆ ಪೂರ್ಣ ವಿಶ್ವಾಸ ಇದೆ, ನಿಮ್ಮ ಹತ್ರ ಹೃದಯ ಗೆಲ್ಲುವಂತ ಕಲೆ ಇದೆ. ಮೂರ್ಖನಂತೆ ಮಾತನಾಡುತ್ತಿದ್ದಾನೆ ಇವನು. ಕೊತ್ವಾಲ್, ಇವರನ್ನ ಕಾರಾಗೃಹಕ್ಕೆ ತಳ್ಳಿ. ನೀವು ಹಾಗೆ ಮಾಡಕ್ಕಾಗಲ್ಲ. ಯೋಚನೆ ಮಾಡಿ ನೋಡಿ ಮಹಾರಾಜ, ಈ ಮಾತೇನಾದರೂ ಸತ್ಯ ಆದ್ರೆ ವಿನಾಕಾರಣ ದಂಡನೆ ಕೊಟ್ಟಿದ್ದಕ್ಕೆ ನೀವೊಬ್ಬ ಅನ್ಯಾಯಿ ರಾಜ ಆಗ್ತೀರ. ನನಗೆ ಪೂರ್ಣ ವಿಶ್ವಾಸ ಇದೆ, ಹುಣ್ಣಿಮೆಯಷ್ಟರಲ್ಲಿ ನಮ್ಮ ಮಾತು ಸತ್ಯವಾಗುತ್ತದೆ. ಯಾಕೆ, ಏನಾಗುತ್ತೆ ಹುಣ್ಣಿಮೆ ಅಷ್ಟರಲ್ಲಿ? ಪೌರ್ಣಮಿವರೆಗೂ ಶಿಕ್ಷೆಯಿಂದ ತಪ್ಪಿಸ್ಕೋಬಹುದು ಅಂತ ಯೋಜನೆ ಅಷ್ಟೇ, ಇನ್ನೇನು. ನಾವು ಯಾಕೆ ಓಡೋಗ್ತೀವಿ? ನಾವೇನು ಅಪರಾಧ ಮಾಡಿಲ್ಲ, ನಾವಂತೂ ಒಳ್ಳೆ ಕೆಲಸ ಮಾಡಿದೀವಿ. ನಮ್ಮ ಅಂತರಮನ ಕಾಲಸಿದ್ಧಿಯಿಂದ ಜನರ ಮನದಲ್ಲಿರುವ ಕಲೆಯನ್ನು ಹೊರಗೆ ತೆಗೆಯುವಲ್ಲಿ ಈ ಕಾರ್ಯವನ್ನು ಮುಗಿಸುವುದಕ್ಕೆ ಮುಂಚೆ ನಾವು ಎಲ್ಲಿಗೂ ಹೋಗುವುದಿಲ್ಲ. ಇದಕ್ಕೆ ನಮ್ಮನ್ನು ಯಾರೂ ದಂಡಿಸಲು ಸಾಧ್ಯವಿಲ್ಲ, ಇದೊಂದು ಪಾಪವಾಗುತ್ತದೆ. ಹಾಗಿದ್ರೆ ಈ ಒಳ್ಳೆ ಕಾರ್ಯವನ್ನ ನೀವು ಬೇರೆ ಕಡೆ ಮಾಡಿ. ಕೋತ್ವಾಲ್, ಇವರಿಗೆ ದ್ವಾರದ ಮಾರ್ಗ ತೋರಿಸಿ. ನಡೀರಿ ಜ್ಞಾನಿಗಳೇ, ನಡೀರಿ, ಬನ್ನಿ. ಮಹಾಮಂತ್ರಿಗಳೇ, ಇವತ್ತಿನ ದರ್ಬಾರು ಶುರುವಾಗಲಿ. ಇವತ್ತಿನ ವಿಷಯವೇನು ಹೇಳಿ? ಮಹಾರಾಜ್ರೆ, ಇವತ್ತು ಅಂತ ವಿಶೇಷ ಏನೂ ಇಲ್ಲ. ನಾಳೆ ನೀವು ಸಲೀಂ ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ. ಬರೋ ಪೌರ್ಣಮಿಯ ದಿನ ನಿಮ್ಮ ಕೈಯಾರೆ ಶಿವನಿಗೆ ರುದ್ರಾಭಿಷೇಕ ಮಾಡಬೇಕು. ಹೌದು, ನೆನಪಿದೆ ನಮಗೆ. ಆದ್ರೆ ಇವರಿಗೆ ಗೊತ್ತಿಲ್ವಲ್ಲ ಅಲ್ಲಿಗೆ ಯಾರ್ಯಾರು ಬರ್ತಾ ಇದ್ದಾರೆ ಅಂತ. ಹೇಗೆ ಹೇಳಿ ಇವರಿಗೆ? ಮಹಾರಾಜರಿಗೆ ಹೇಳಬೇಕಲ್ವಾ? ಅಲ್ಲಿ ಒರಿಸ್ಸಾ ಮಹಾರಾಜ ಗಜಪತಿ ಬರ್ತಿದ್ದಾರೆ, ಆದ್ರೆ ಹೇಗ್ ಹೇಳಿ? ಒಂದ್ ವೇಳೆ ನೀವು ಹೋಗೋದಿಕ್ಕೆ ಬಯಸೋದಿಲ್ಲ ಅಂದ್ರೆ? ನಾವು ಯಾಕೆ ಹೋಗಲು ಬಯಸುವುದಿಲ್ಲ? ಅದೇನು ಅಂದ್ರೆ ಮಹಾರಾಜ್ರೆ, ಅದು ಅವರು ಬರ್ತಿದ್ದಾರೆ. ಯಾರವರು? ಗಜಪತಿ. ಯಾರು ಗಜಪತಿ?
ಅದು ಮಹಾರಾಜರೇ, ರಾಜರಾಜೇಶ್ವರ, ತಿಲಕಧಾರಿ, ಧನುರ್ಧಾರಿ, ಮಹಾಬಲಿ ಯೋಧ. ಮಹಾಮಂತ್ರಿಗಳೇ, ಅವರಿಗೆ ಯಾವ್ದಾದ್ರು ಹೆಸರಿರಬೇಕಲ್ಲವೇ? ನೀವು ಅವರ ಹೆಸರನ್ನ ತೆಗಿಬಾರ್ದು ಅಂತ ಅಪ್ಪಣೆ ಮಾಡಿದ್ದೀರಾ. ಇಷ್ಟೊಂದು ಪ್ರಶಂಸೆಯನ್ನ ಮಾಡ್ತಾ ಇದ್ದೀರಾ ನೀವು? ಹೆಸರು ಹೇಳಿ ಅವ್ರದ್ದು. ಯಾರವರು? ಒಡಿಶಾದ ನರೇಶ, ಗಜಪತಿ ಪ್ರತಾಪ ರುದ್ರದೇವ. ಅದಕ್ಕೆ ಅವರ ಹೆಸರನ್ನ ಇಷ್ಟೊಂದು ಅಭಿಮಾನದಿಂದ ಹೇಳುವ ಅವಶ್ಯಕತೆ ಏನು? ನಿಮಗೆ ರಾಜ ನಾನಾ ಅಥವಾ ಅವರ? ಖಂಡಿತವಾಗ್ಲು ನೀವೇ. ಒಂದ್ ವೇಳೆ ಅವರು ಬರ್ತಾ ಇದ್ದಾರೆ ಅಂದ್ರೆ ನಾವ್ಯಾಕೆ ಹೋಗೋದಿಲ್ಲ? ಅವರಂದ್ರೆ ಭಯವೇ ನಮಗೆ? ನಾವು ಖಂಡಿತ ಹೋಗ್ತೀವಿ. ಅವರು ಬರ್ತಾ ಇದ್ದಾರೆ ಅಂದ್ರೆ ನಾವು ಖಂಡಿತ ಹೋಗ್ತೀವಿ. ಹಾಗೂ ಈ ಬಾರಿ ರುದ್ರಾಭಿಷೇಕ ನನ್ನ ಕೈಯಾರೆ ನಡೆಯುತ್ತದೆ. ಸರಿ, ಅವಶ್ಯವಾಗಿ. ಪುರೋಹಿತರೇ, ರುದ್ರಾಭಿಷೇಕವನ್ನ ಆರಂಭಗೊಳಿಸಿ. ಪುರೋಹಿತರೇ, ನಾವು ಕಾಯುತ್ತಿದ್ದೇವೆ. ರುದ್ರಾಭಿಷೇಕವನ್ನ ಆರಂಭಗೊಳಿಸಿ. ನೀವು ಯಾರಿಗಾಗಿ ಕಾಯುತ್ತಿರುವಿರಿ? ಮಹಾರಾಜಾಧಿರಾಜ, ಶೂರವೀರ, ಧರ್ಮಪರಾಯಣ, ಕಲಿಂಗ ಮಹಾರಾಜ, ಗಜಪತಿ ಮಹಾರಾಜ, ಪ್ರತಾಪ ರುದ್ರದೇವ ಆಗಮಿಸುತ್ತಿದ್ದಾರೆ. ಏನಾಯ್ತು ಪುರೋಹಿತ್ರೆ, ನೀವ್ ಯಾಕೆ ನಡಕ್ತಾ ಇದ್ದೀರಾ? ನಡಗ್ದೆ ಇನ್ನೇನ್ ಮಾಡ್ಲಿ? ಎದುರುಗಡೆ ನೋಡಿದ್ರೆ ಇವರಿದ್ದಾರೆ, ಇನ್ನೊಂದ್ ಕಡೆಯಿಂದ ಬಿರುಗಾಳಿ ಬರ್ತಾ ಇದೆ. ಇಲ್ಲಿ ಏನ್ ನಡೀತಾ ಇದೆ ಗುರುಗಳೇ? ಪಂಡಿತ್ ರಾಮಕೃಷ್ಣ, ಪ್ರಳಯದ ಬಗ್ಗೆ ಕೇಳಿದ್ಯಾ? ಹಾ. ಮತ್ತಿದು ಪ್ರಳಯಕ್ಕೆ ಮುಂಚೆ ಇರುವಂತ ಶಾಂತಿ. ಅರ್ಥ ಮಾಡ್ಕೊಳ್ಳಿ, ಪ್ರಳಯ ಮುಂದೆ ಬರುತ್ತೆ. ಈ ಗಜಪತಿ ಪ್ರತಾಪ ರುದ್ರದೇವ ಕೇವಲ ಹೆಸರಿನಿಂದ ಮಾತ್ರವಲ್ಲ, ನೋಡೋದಕ್ಕೂ ಪ್ರತಾಪಿನೇ. ಇವರ ಮುಖದಲ್ಲಿ ಒಬ್ಬ ಯೋಧನ ಕಲೆ ಇದೆ. ಆದರೆ ಇವರು ಯಾವಾಗ ನನಗೆ ನಮಸ್ಕಾರ ಮಾಡುತ್ತಾರೋ ಆಗಲೇ ನಾನು ನಮಸ್ಕಾರಗೊಳಿಸುತ್ತೇನೆ. ನೋಡೋದಕ್ಕೆ ಒಳ್ಳೆ ಯೋಧ ರಾಜನ್ ತರ ಕಾಣಿಸ್ತಾ ಇದ್ದಾನೆ. ಆದ್ರೆ ನಾವು ಇವರಿಗೆ ನಮಸ್ಕಾರ ಯಾವಾಗ ಮಾಡ್ತೀವಿ ಅಂದ್ರೆ ಇವ್ರು ನಮಗೆ ನಮಸ್ಕಾರ ಮಾಡಿದ್ಮೇಲೆ. ದಣಿ, ಅಲ್ಲಿ ನೋಡು, ಅವನಿಗೂ ಇಬ್ರಿಬ್ರು ರಾಣಿ ಇದ್ದಾರೆ. ಇಲ್ಲ ಇಲ್ಲ ಮಣಿ, ಇದು ರಾಣಿ ಅಲ್ಲ, ಬೇರೆ ಏನು. ಏನೇ ಆಗಿರ್ಲಿ, ಆದ್ರೆ ಅವರು ನಮ್ಮ ಗುರುಗಳು ನೋಡ್ಕೊಂಡು ಹೀಗೆ ಹೀಗೆ ಕನ್ಯಾ ಕೊಡ್ತಿದ್ದಾರೆ. ಗುರುಗಳೇ, ಇವರ ವಿಚಾರವು ನನ್ಗೆ ಸರಿ ಅನ್ನಿಸ್ತಿಲ್ಲ. ಈ ಇಬ್ರು ಪಂಡಿತರನ್ನ ನೋಡಿ ನೀವು ಹೀಗೆ ಯಾಕೆ ಮಾಡ್ತಿದ್ದೀರಾ? ಈ ರೀತಿ ಮಾಡೋದು ನಿಮಗ್ ನಾಚಿಕೆ ಆಗಲ್ವಾ? ಆಗೋದಿಲ್ವಾ? ಶಿವ 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 ಶಿವ, ಇವನ್ ಎಂಥ ವ್ಯಕ್ತಿನಯ್ಯ? ನೀವು ತಪ್ಪು ತಿಳ್ಕೊಂಡಿದ್ದೀರಾ ಮಹಾನ್ ಬಾವ್ರೆ. ಇವ್ರು ನಮ್ಮ ಮಾವ ಮಹಾಮಂತ್ರಿಗಳು. ಮತ್ತೆ ಇವ್ರಿಗೆ ಕಣ್ಣಿನ ದೋಷ ಇದೆ. ಅತ್ಯಂತ ವಿಚಿತ್ರವಾದ ಕಣ್ಣಿನ ದೋಷ. ಗುರುಗಳೇ. ಹಾ ಮಹಾರಾಜ್ರೆ. ನಾವು ಕಾಯ್ತಾ ಇದ್ದೇವೆ ಗುರುಗಳೇ. ರುದ್ರಾಭಿಷೇಕ. ಹಾ 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 ಮಹಾರಾಜ್ರೆ, ರುದ್ರಾಭಿಷೇಕ. ಪುರೋಹಿತ್ರೆ, ರುದ್ರಾಭಿಷೇಕ ಶುರು ಮಾಡಿ. ಮಾಮ ಮಹಾಮಂತ್ರಿ, ನಾನು ಹೇಳ್ತೇನೆ. ಏನ್ ಹೇಳ್ತೀರಾ? ಸರ್ವಪ್ರಥಮ ರುದ್ರಾಭಿಷೇಕ ನಮ್ಮ ಮಹಾರಾಜ ಗಜಪತಿ ರುದ್ರ ಪ್ರತಾಪ ದೇವ ಮಾಡ್ತಾರೆ. ಇಲ್ಲ, ಸರ್ವಪ್ರಥಮ ರುದ್ರಾಭಿಷೇಕ ನಮ್ಮ ಮಹಾರಾಜರು ಕೃಷ್ಣದೇವರಾಯರು ಮಾಡ್ತಾರೆ. ಅವರು ವಿಜಯನಗರದ ಮಹಾರಾಜರು. ವಿಜಯನಗರದ ರಾಜ ನಮ್ಮ ಮಹಾರಾಜ ಗಜಪತಿ ಅವರು. ಹಾಗಂದ್ರೆ ಒರಿಸ್ಸಾದ ರಾಜ ಸರ್ವಪ್ರಥಮ ರುದ್ರಾಭಿಷೇಕ ಅವರೇ ಮಾಡ್ತಾರೆ. ಸರ್ವಪ್ರಥಮವಾಗಿ ನಮ್ಮ ಮಹಾರಾಜರು ಇಲ್ಲಿಗೆ ಬಂದಿದ್ದು ನಿಮ್ಮ ಮಹಾರಾಜರು ಬರೋದಕ್ಕೂ ಮುಂಚೆ.
ಹಾಗಾಗಿ ರುದ್ರಾಭಿಷೇಕ ಇವರ ಕೈಯಿಂದನೇ ಆಗೋದು. ನಮ್ಮ ಮಹಾರಾಜರು ಈ ಜಗತ್ತಿಗೆ ಪ್ರಥಮವಾಗಿ ಬಂದಿದ್ದು ಅವರೇ ಮಾಡ್ತಾರೆ. ಯಾಕಂದ್ರೆ ವಯಸ್ಸಿನಲ್ಲೂ ದೊಡ್ಡವರು. ನಮ್ಮ ಮಹಾರಾಜರು ಜ್ಞಾನದಲ್ಲಿ ಉತ್ತಮರು, ಅವ್ರ ಕೈಯಿಂದನೇ ನಡೆಯುತ್ತೆ. ಇವಳು ನನ್ನ ಸುಪುತ್ರಿ ಜಗನ್ಮೋಹಿನಿ. ತುಂಬಾ ಸುಂದರವಾಗಿದ್ದಾರೆ. ಅಷ್ಟೊಂದು ಪ್ರಶಂಸೆ ಮಾಡುವಂತ ಅಗತ್ಯ ಏನಿದೆ ಮಹಾರಾಣಿ? ನಾನ್ ಕೇವಲ ಮಾತಿಗೆ ಹೇಳ್ದೆ ತುಂಬಾ ಸುಂದರವಾಗಿದ್ದಾರೆ ಅಂತ, ಆದ್ರೆ ನನ್ನಷ್ಟೇನಲ್ಲ. ಜಗನ್ಮೋಹಿನಿ ರಾಮನ್ ಯಾಕೆ ಹಾಗೆ ನೋಡ್ತಾ ಇದ್ದಾಳೆ? ಜಗನ್ಮೋಹಿನಿ ಮಹಾರಾಜರನ್ನ ಹೇಗ್ ನೋಡ್ತಾ ಇದ್ದಾಳೆ ಅಂದ್ರೆ ಅವಳು ಅಮ್ಮ ಇಲ್ಲಿ ನಡೀತಾ ಇದೆ. ನನಗೂ ಏನೋ ಅರ್ಥನೇ ಆಗ್ತಿಲ್ಲ ಇಲ್ಲೇನಾಗ್ತಿದೆ ಅಂತ. ಇದ್ದಕ್ಕಿದ್ದ ಹಾಗೆ ಯುದ್ಧದ ಶಂಖನಾದ ಜೊತೆಗೆ ನಾದಸ್ವರ ಕೂಡ ಕೇಳಿಸ್ತಾ ಇದೆ. ಸರಿ ಆಗಬಹುದು. ರುದ್ರಾಭಿಷೇಕ ಮಹಾರಾಜರೇ ಮಾಡಿ. ಗುರುಗಳೇ. ಹಾ ಗುರುಗಳೇ, ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಮಹಾರಾಜರು ಶ್ರೀ ಕೃಷ್ಣದೇವರಾಯರ ಕೈಯಿಂದಲೇ ಆಗುತ್ತೆ ಅಂತ ನಾವು ಹೇಳ್ತೀವಿ. ಸರ್ವಪ್ರಥಮ ರುದ್ರಾಭಿಷೇಕ ನಮ್ಮ ಮಹಾರಾಜರೇ ಮಾಡ್ತಾರೆ ಪುರೋಹಿತರೆ. ನನಗೆ ಕತ್ತಿ ತೋರಿಸ್ತೀಯಾ? ನಮ್ಮ ಮಹಾರಾಜರು ರುದ್ರಾಭಿಷೇಕ ಮಾಡ್ತಾರೆ ಪುರೋಹಿತರೆ. ಸತ್ಯ ಹೇಳ್ತಿದ್ದೀರಾ ಗುರುಗಳೇ? ಪುರೋಹಿತರೆ, ನೀವು ತಯಾರಿ ಮಾಡ್ಕೊಳ್ಳಿ. ರುದ್ರಾಭಿಷೇಕವನ್ನ ನಮ್ಮ ಮಹಾರಾಜರೇ ಮಾಡ್ತಾರೆ. ಪುರೋಹಿತರೆ, ನೀವು ರುದ್ರಾಭಿಷೇಕದ ತಯಾರಿಯನ್ನು ಮಾಡಿ, ಮತ್ತೆ ಶುರು ಮಾಡಿ. ಸರ್ವಪ್ರಥಮ ರುದ್ರಾಭಿಷೇಕ ನನ್ನ ಕೈಯಾರೆ ನಡೆಯುತ್ತೆ. ಅಯ್ಯೋ ಪುರೋಹಿತ್ರೆ, ಪುರೋಹಿತ್ರೆ, ಪುರೋಹಿತ್ರೆ. ಇವರು ಈಗಲೂ ಸರಿ ಹೋಗ್ತಾರೆ. ನಾನು ಇವ್ರಿಗೋಸ್ಕರ ಕಷಾಯ ಮಾಡ್ಕೊಂಡು ಬರ್ತೀನಿ. ನೀವೇನು ಯೋಚನೆ ಮಾಡ್ಬೇಡಿ, ನಾನು ಈಗಲೇ ಇವ್ರನ್ನ ಸರಿ ಮಾಡ್ತೀನಿ. ಗುರುಗಳೇ, ಸ್ವಲ್ಪ ಸಹಾಯ ಆದ್ರೂ ಮಾಡಿ. ಅಮ್ಮ, ಇಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗಿದ್ರು ಕೂಡ ಈ ಜಗನ್ಮೋಹಿನಿ ಮಹಾರಾಜರನ್ನೇ ನೋಡ್ತಾ ನಿಂತಿದ್ದಾಳೆ. ನೀರು ತಗೊಂಡ್ ಬನ್ನಿ. ಪುರೋಹಿತ್ರೆ, ಜಾಗ ಬಿಡಿ, ಜಾಗ ಬಿಡಿ, ಜಾಗ ಬಿಡಿ. ನೀರು ತಗೊಂಡ್ಬಂದಿದ್ದೀನಿ. ನೀವು ಪ್ರಜ್ಞೆ ತಪ್ಪಿರ್ಲಿಲ್ವಾ? ಸಾಯೋದಕ್ಕಿಂತ ನಕಲಿ ಮೂರ್ಛೆ ಹೋಗಿದ್ದು. ಸರಿ, ಈಗ ಎಚ್ಚರ ಆಗಿದೆ ಅಲ್ವಾ ನಿಮ್ಗೆ? ಈಗ ಹೋಗಿ ಆ ಪರಿಸ್ಥಿತಿನ ಸಂಭಾಳಿಸಿ. ನೋಡಿ, ಇಂಥ ಪರಿಸ್ಥಿತಿಯಲ್ಲಿ ಎಲ್ಲಿ ಇಷ್ಟೊಂದು ಕತ್ತಿಗಳು ಹೊರಬಂದಿರ್ತಾವೋ, ಎರಡು ವಸ್ತುಗಳನ್ನ ಸಂಭಾಳಿಸೋದು ತುಂಬಾ ಅವಶ್ಯವಾಗಿರುತ್ತೆ. ಏನು? ನಮ್ಮ ಪಂಚೆ ಮತ್ತೆ ನಮ್ಮ ಪ್ರಾಣ. ಪುರೋಹಿತ್ರೆ, ಅರೆ ಗುರುಗಳೇ, ಪುರೋಹಿತರಂತೂ ಓಡ್ ಹೋದ್ರು. ಈಗ ಇಬ್ರು ರಾಜರನ್ನು ಯಾರು ಸಂಭಾಳಿಸ್ತಾರೆ? ಗುರುಗಳೇ, ಈಗ ನಾವಿಬ್ರೇ ಅವ್ರನ್ನ ಸಂಭಾಳಿಸ್ಬೇಕು. ನಾವಿಬ್ರು ಅಲ್ಲ, ನೀವೊಬ್ರೇ ಪಂಡಿತ ರಾಮಕೃಷ್ಣ. ಹಾಗೆ ಹೇಳ್ಬಿಡಿ ಗುರುಗಳೇ. ಈಗ ನಾವು ಸಂಭಾಳಿಸ್ಲಿಲ್ಲ ಅಂದ್ರೆ ಅವರಿಬ್ರು ಯುದ್ಧ ಮಾಡ್ತಾರೆ ಅಷ್ಟೇ. ಒಳ್ಳೇದೇ ಬಿಡು, ಯುದ್ಧ ಆಗ್ಲಿ. ಹಾಗೇನೆ ಆ ಕಣ್ಣು ಹೊಡಿತಾ ಇರೋಂತ ಕಣ್ಣಿನ ದೋಷ ಇರೋಂತ ಮಹಾಮಂತ್ರಿ ನನಗೂ ಇಷ್ಟ ಇಲ್ಲ. ಒಂದ್ ವೇಳೆ ಯುದ್ಧ ನಡೆದ್ರೆ ನಾನೇ ಖಡ್ಗ ತಗೊಂಡು ಅವ್ನ ಕಣ್ಣನ್ನ ಕತ್ತರಿಸಿ ಬಿಸಾಕ್ಬಿಡ್ತೀನಿ.
ಎಂತ ಮಾತು ಮಾತಾಡ್ತಿದ್ರೆ ಗುರುಗಳೇ, ನಿಮ್ಮಿಂದ ಒಂದು ಸೊಳ್ಳೆ ಕೂಡ ಹೊಡೆಯಕ್ಕಾಗಲ್ಲ. ಅಯ್ಯೋ ಮೂರ್ಖರ, ನಿಮಗ್ ಇನ್ನೂ ಗೊತ್ತಿಲ್ಲ. ನನ್ನ ಮಂತ್ರಶಕ್ತಿಯಿಂದ ದೊಡ್ಡ ದೊಡ್ಡ ಸೇನೆಗಳನ್ನೇ ಭಸ್ಮ ಮಾಡ್ಬಿಡ್ತೀನಿ. ಈ ಮಾಮ ಇವನ್ ಯಾವ ಲೆಕ್ಕ ನನಗೆ? ಸೇನೆ ಸುಟ್ಟಾಕ್ತೀರಾ, ಆದ್ರೆ ನಂಗೆ ಸಹಾಯ ಮಾಡಲ್ವಾ? ಇರಕ್ಕಾಗಲ್ಲ. ಸರಿ ಸರಿ, ಹಾಗಿದ್ರೆ ಇಬ್ರು ಮಹಾರಾಜರನ್ನು ನಾನೇ ಸಂಭಾಳಿಸ್ತೀನಿ. ಆಮೇಲೆ ಇಬ್ರು ಕಡೆಯಿಂದ ಏನೇನು ಉಡುಗೊರೆ ಬರುತ್ತೋ ಅದನ್ನೆಲ್ಲಾನು ನಾನೇ ಇಟ್ಕೋತೀನಿ. ಸಂಭಾವನೆ, ದಕ್ಷಿಣೆ, ಉಡುಗೊರೆ ಏನ್ ಬರುತ್ತೋ ಅದೆಲ್ಲಾನು ನಾನೇ. ನಿಂತ್ಕೋ. ಏನ್ ಮಾಡ್ಬೇಕು? ಮಾಡೋದಲ್ಲ, ಮಾಡಿಸ್ಬೇಕು. ಅದೇ ಏನು? ಇಬ್ರು ರಾಜರ ಕೈಲಿ ರುದ್ರಾಭಿಷೇಕ.